ವೆಲ್ಕಮ್ ಟು ಮಾನಂದ ಪಂಚಳ್ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್, ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ನಾನು ಎದ್ದಿದ್ದು 3 ಗಂಟೆಗೆ. ಇವಾಗ 3:25 ಆಗ್ತಾಯಿದೆ ನೋಡಿ. ಯಜಮಾನ್ರು ಸ್ನಾನಕ್ಕೆ ಹೋಗಿದ್ದಾರೆ. ನಾನು ಎದ್ದು ಸ್ವಲ್ಪ ಹೊತ್ತು ಮೊಬೈಲ್ ಕೈ ಹಿಡ್ಕೊಂಡು ಕೂತ್ಕೊಂಡಿದ್ದೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಫ್ರೆಂಡ್. ನಮ್ಮ ರಾಯರು ನೋಡಿ, ಎದ್ದಿದ ತಕ್ಷಣ ನನ್ನ ಮುಖ ಬೇಡ ಅಂತ ನಮ್ಮ ರಾಯರ ಮುಖ ತೋರಿಸ್ತಾ ಇದ್ದೀನಿ ನೋಡಿ. ಅಮ್ಮನವ್ರ ಪೂಜೆ ಇವಾಗ ಆಯಿತು ನೋಡ್ರಿ. 5:30 ಆಯಿತು ನಮ್ಮ ಪೂಜೆ. ಆದರೆ ನಾನು ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಹೇಗಾಗಿದೆ ನೋಡ್ರಿ, ಬಡವ್ರ ಮನೆ ಪೂಜೆ ಸಿಂಪಲ್ಲಾಗಿ ಮಾಡಿದ್ದೀನಿ. ನಂಗೆ ತಿಳಿದಷ್ಟು ಮಾಡಿದ್ದೀನಿ. ನಂಗೆ ಹೇಳ್ಕೊಡೋರು ದೊಡ್ಡವರು ಅಂತ ಯಾರೂ ಇಲ್ಲ. ಎಲ್ಲ ನನಗೆ ಹೆಂಗೆ ತಿಳಿತೈತೆ ಅಷ್ಟೇ ನಾನು ಮಾಡ್ಕೊಂಡಿದ್ದೀನಿ. ನನಗೆ ಎಲ್ಲ ತಾಯಿ ಒಳ್ಳೇದು ಮಾಡಿದ್ರೆ ಸಾಕು, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಿದ್ದೀನಿ. ಹೇಗೆ ಬಂದಿದೆ ಅಂತ ಹೇಳಿ. ನಾನು ಇರೋ ಜಗ್ಲಿಯಲ್ಲೇ ಮಾಡ್ತಾ ಇರೋದು. ಸೈಡಲ್ಲಿ ಮಾಡಬೇಕು ಅಂದ್ಕೊಂಡೆ, ಆದರೆ ನಂಗೆ ಗೊತ್ತಾಗಲ್ಲ ಅಂಥೇಳಿ ಅಲ್ಲೇ ಮಾಡಿದ್ದೀನಿ. ಹೇಗೆ ಬಂದಿದೆ ನೋಡಿರಿ ಲಕ್ಷ್ಮಮ್ಮ ಪೂಜೆ ಹಿಂಗೆ ಮಾಡಿದ್ದೀರಿ ನೋಡಿರಿ. ಹೆಂಗಿದೆ, ಹಿಂಗೆ ಮಾಡಿದ್ದೀನಿ ನೋಡ್ರಿ ಪೂಜಾ. ಸಿಂಪಲ್ಲಾಗಿ ಮಾಡಿದಿರಿ. ಎಲ್ಲ ಬಡ್ರ ಮನೆ ಪೂಜಾ ಹಿಂಗೆ ಮಾಡ್ತೀವಿ ನಾವು. ನಂಗೆ ತಿಳಿದ ಇಷ್ಟೇ ಸಿಂಪಲಾಗಿ ಮಾಡ್ತೀನಿ. ನಾ ಹೋಳಿಗೆ ಮಾಡಬೇಕು, ಬಟ್ ಬ್ರಾಹ್ಮಣ ಮುಹೂರ್ತದಲ್ಲೇ ಲವಬನ್ ಹಾಕಬೇಕಾಗಿತ್ತು. ಅದಕ್ಕೋಸ್ಕರ ಪೂಜೆಗೆಲ್ಲ ಆಗಿದೆ. ಇನ್ನು ಎಡೆ ಒಂದು ಇಡ್ರೆ ಆಗೋಯ್ತು. ಅದು ಕೂಡ ರೆಡಿ ಇದೆ. ನಾನು ಸ್ವಲ್ಪ ಹೊತ್ತಿಗೆ ಎಡೆ ಹಿಡಿದ್ಬಿಡ್ತೀನಿ. 8:30 ಅಷ್ಟಿಗೆ ಹೋಳಿಗೆ ಊಟ ರೆಡಿಯಾಗಿದೆ. ಊಟ ಮಾಡ್ತಾಯಿದ್ದಾರೆ ಯಜಮಾನ್ರು. ಊಟಕ್ಕೆ ಬನ್ನಿರಿ ಅಂತ ಕರೀರಿ ಅಪ್ಪ. ನೋಡ್ರಿ, ಹೋಳಿಗೆ, ಚಪಾತಿ, ಹಾಲು ಇದೆ, ತುಪ್ಪ ಇದೆ, ಸಾಂಬಾರಿದೆ. ತೋರಿಸ್ರಿ. ಅಲ್ಲಿ ಪಲ್ಯ ಇದೆ ನೋಡ್ರಿ. ಹೋಳಿಗೆ, ಸಾಂಬಾರು, ರೈಸ್. ಬಜ್ಜಿ ಮಾಡಿಲ್ಲ ರೀ. ನಾನೇ ಸುಮ್ಮನೆ ಹಬ್ಬದಲ್ಲಿ ತಿಂದು ಸುಮ್ಮನೆ ಅದು ಇದು ಅಂತೇಳಿ ಮಾಡಿಲ್ಲ. ಇದರಲ್ಲೇ 1-2 ಹಪ್ಪಳ ಕರಿತಾಯಿದ್ದೀನಿ. ನನಗೊಬ್ರು ಆಂಟಿ ಮಾಡಿಕೊಟ್ಕೊಡಿಸಿದ್ರು, ಅದೇ ಕರಿತಾಯಿದ್ದೀನಿ ನೋಡಿರಿ ಹಪ್ಪಳ. ಅಷ್ಟೇ ನೋಡಿರಿ ಇವತ್ತು ಹಬ್ಬದ ಊಟ. ಬರ್ರಿ ಊಟಕ್ಕೆ ಎಲ್ಲರೂ ಮನೆಗೆ ಬರ್ರಿ, ಊಟ ಮಾಡೋಣ. ಎಲ್ಲರೂ ಬಡ್ರ ಮನೆ ಊಟ. ಬರ್ರಿ ಊಟ ಮಾಡೋಣ. ಸಾಯಂಕಾಲ ಅರಿಶಿಣ ಕುಂಕುಮ ಕೊಡ್ತೀನಿ, ಯಾಕಂದರೆ ನಾನು ಕೆಲ್ಸಕ್ಕೆ ಹೋಗಬೇಕು. ಬೆಳಗ್ಗೆ ಎಲ್ಲರೂ ಇನ್ನೂ ಸ್ನಾನ ಅದು ಮಾಡಿಲ್ಲ, ನೋಡ್ದೆ ಆಚೆ ಹೋಗಿ. ಅದಕ್ಕೋಸ್ಕರ ಸಾಯಂಕಾಲ ಅರಿಶಿಣ ಕುಂಕುಮ ಕೊಡ್ತೀನಿ. ಊಟ ಮಾಡಿ ಕೆಲ್ಸಕ್ಕೆ ಹೋಗ್ತೀನಿ. ಮತ್ತು ಕೆಲಸದಿಂದ ಬಂದಮೇಲೆ ಸಿಗ್ತೀನಿ ಫ್ರೆಂಡ್. ತಿರ್ಗಾ ಮತ್ತೆ ಅರಿಶಿಣ ಕುಂಕುಮ ಕರಿತಾ ಇದ್ದಾರೆ. ಮತ್ತೆ ಹೋಗ್ಬೇಕು ನೋಡಿರಿ. ಇಷ್ಟೊತ್ತರೆಗೂ ಅವರು ಕೊಟ್ಟಾಯ್ತು, ನಾನು ತೊಗೊಂಡಾಯ್ತು. ಈಗ ಪಾತ್ರೆ ತೊಳಿಬೇಕು. ನಮ್ಮ ಅಣ್ಣ ನಮ್ಮ ಅತ್ತಿಗೆಯವರು ಬರ್ತಾಯಿದ್ದಾರೆ. ಅವ್ರಿಗೂ ಅಡುಗೆ ಮಾಡಬೇಕು. ಗೊತ್ತಿಲ್ಲ, ಅವ್ರು ಬರಲ್ಲ ಅಂದ್ಕೊಂಡು ನಾನು ಅಡುಗೆ ಸ್ವಲ್ಪ ಮಾಡಿದೆ. ಬರಲ್ಲ ಅನ್ನೋಕ್ಕೇ ನಾನು ಕರೆದಿರಲಿಲ್ಲ. ಸೊ ಬರ್ತಾಯಿದ್ದಾರೆ. ನಾನು ಅಡುಗೆ ಮಾಡಬೇಕು. ಬೇಗ ಅಡುಗೆ ಮಾಡಿ ಮತ್ತೆ ಸಿಗ್ತೀನಿ. ಪೊಂಗಲ್ ಮಾಡಿದೆ, ಮತ್ತು ಪ್ರಸಾದಕ್ಕೆ ಅದೇ ಮುತ್ತೈದೆಯರು ಬರ್ತಾರೆ ಅಂತ ಅವ್ರಿಗೂ ಪೊಂಗಲ್ ಮಾಡಿದೆ. ಹಿಂಗಿತ್ತು ನೋಡ್ರಿ ಇವತ್ತು ಹಬ್ಬದ ದಿನ. ಹಬ್ಬ ಮುಖ ನೋಡೋಕ್ಕಾಗಲ್ಲ ಗೆದ್ದಂಗಂತೂ. ಮಿಂಚ್ತಾ ಇದ್ದಾಳೆ ನಮ್ಮಮ್ಮ, ಬಡ್ರ ಮನೆ ಅಮ್ಮ. ಬರ್ರಿ ಊಟ ಮಾಡಮ್ರಿ ಎಲ್ಲರೂ. ಹಬ್ಬದ ಊಟ. ಹೋಳಿಗೆ ಅಂತ ಖಾಲಿ ಆಗಿದೆ. ಕಟ್ ಮಾಡಲೇ.